ರಾಜ್ಯದಲ್ಲಿ ರೌಡಿಗಳ ರಾಜ. ಹರಿಯದ ಹಣ್ಣುಗಳ ಶೀಲ ಕುಟ್ಟಿ ತಿನ್ನುವುದೇ ಈ ನಂಜೇಗೌಡನಿಗೆ ಬಲು ಮಜಾ. ನನ್ನ ಮಾತಿಗೆ ಅವನಾದರೂ ತಿರುಗಿ ಬಿದ್ದರೆ ಅವನ ಪಾಲಿಗೆ ನಾನಾಗುವೆ ಯಮರಾಜ. ಏ ಧರ್ಮಗೇಡಿ ನನ್ನ ಮಗನ ಧರ್ಮ್ಯ, ನೇಗಿಲ ಹೊತ್ತು ಯೋಗಿ ಆಗುತ್ತಾನೆಂದು ನಾನು ತಿಳಿದುಕೊಂಡರೆ ನಿನ್ನ ತಮ್ಮನೊಂದಿಗೆ ಶಾಮೀಲಾಗಿ ನಮ್ಮೂರಿನ ಜಾತ್ರೆಯಲ್ಲಿ ಜೋಡೆತ್ತಿನ ಸ್ಪರ್ಧೆಯಲ್ಲಿ ನನ್ನನ್ನು ಹಿಂದೆ ಸರಿಸಿ ನೀನು ವಿಜಯ ಸಾಧಿಸಿದರೆ ಸುಮ್ಮನಿರುತ್ತಾನೆಂದು ತಿಳಿದುಕೊಂಡು ಏನಲಿ ಆರಾಮ್ಕೋರ್ ನನ್ನ ಮಗನ. ಇದರ ಸೇಡು ನಾನು ತೀರಿಸಿಕೊಳ್ಳಬೇಕಾದರೆ ಸೌಂದರ್ಯದ ಸಾಗರವನ್ನು ಹೊತ್ತಿರುಗುತ್ತಿರುವ ಆ ನಿನ್ನ ತಮ್ಮನ ಹೆಂಡತಿ ಸರೋಜ. ಅವಳನ್ನು ನನ್ನ ರಂಡೆಯಾಗಿಸಿಕೊಂಡು ನಿನ್ನ ಮನೆತನ ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ನರವ್ಯಾಘ್ರ ನಂಜೇಗೌಡನೇ ಅಲ್ಲ. ಸಿಟ್ಟಿನ ಆವೇಶದಾಗ ಯಾರನ್ನ ಬೇಕ್ತಾರ ಕಾಣ್ತತ್ರಿ, ಯಾರು ಬೇಕ್ತರಿ ಅಪ್ಪರ? ಮತ್ತಾರನ ಬೈಲಲ್ಲಿ ಮತ್ತಾರನ ಬೈಲಿ ಆ ಬಿಡಾಡಿ ನನ್ನ ಮಗ ಧರ್ಮ್ಯ ಹಾಗೂ ಅವನ ತಮ್ಮ ಗಜೇಂದ್ರನ ಅವ್ರೇನಂತ ತಪ್ಪು ಕೆಲಸ ಮಾಡ್ಯಾರಿ ಧನ್ಯಾರ? ತಪ್ಪು ಮಾಡಿದ್ದಾರೆ ತಿರ್ಶೆಟ್ಟಿ, ತಪ್ಪು ಮಾಡಿದ್ದಾರೆ. ನಮ್ಮೂರಿನ ಜೋಡೆತ್ತಿನ ಸ್ಪರ್ಧೆಯಲ್ಲಿ ಪ್ರತಿ ವರ್ಷ ನನ್ನ ಎತ್ತುಗಳೇ 1ನೇ ನಂಬರ್ ಬರ್ತಾ ಇದ್ರು. ಅಂಥದ್ರಲ್ಲಿ ನನ್ನ ಬಲಗೈ ಬಂಟ ನನ್ನ ಹಿಂದೆ ಸರಿಸಿ ತಾನು ವಿಜಯ ಸಾಧಿಸಿದ್ದಾನೆ ಆ ಬಿಡಾಡಿ ನನ್ನ ಮಗ. ತೊಟ್ಟು ಅನ್ನಕ್ಕೆ ಗತಿ ಇಲ್ಲದ ಅಡ್ಡಾಡಿ ನನ್ನ ಮಗನಿಗೆ ಆ 4 ಎಕರೆ ಬಾಳೆ ತೋಟ ಬೆಳೆದಿದೆ ಅಂದ ಮೇಲೆ ತಲೆಯಲ್ಲಿ 2 ಕೋಡ್ ಬಂದ್ಬಿಟ್ಟಿದೆ ಆ ಮಗನಿಗೆ. ಆ 4 ಎಕರೆ ಬಾಳೆ ತೋಟವನ್ನು ಸಮಾಪ್ತಿ ಮಾಡಲಿಕ್ಕೆ ನನ್ನ ಬಲಗೈ ಬಂಟ ಮಾರಿಗುಡಿನ ಕಳಿಸಿದ್ದೇನೆ. ಹೇಗಿದೆ ನನ್ನ ಪ್ಲಾನ್? ಅಷ್ಟು ಮಾಡ್ಬಿಡಿ ಧನ್ಯಾರ. ಆ ಮಕ್ಕಳ ಏನಂದ್ರೆ ಅನ್ನ ತಿನ್ನು ಬದುಕಾಡ್ರಿ ಪರ, ಬರೇ ಮಣ್ಣು ತಿನ್ನು ಬದುಕತ್ರಿ, ಮಣ್ಣು ತಿನ್ನು ಬದುಕಬೇಕ. ನಾನು ಹೊರಗಡೆ ಸುತ್ತಾಡ್ಕೊಂಡು ಬರ್ಬೇಕಿತ್ತು, ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು. ಇದೇ ನಮ್ಮ ಶಿವಣ್ಣ, ಇಡೀ ಸರ್ವಾಸ್ತಿಯೇ ನಿನ್ನ ಹೆಸರಿಗಿರುವಾಗ ಏಕಚ್ಚಿ ಜುಜ್ಬಿ 10-15 ಸಾವಿರ ಹಣ ನನ್ನನ್ನು ಕೇಳಬೇಕೆ? ಲೇ ತಿರ್ಶೆಟ್ಟಿ, ಅವಳಿಗೆ ಎಷ್ಟು ಹಣ ಬೇಕೋ ಅಷ್ಟು ಕೊಟ್ಟು ಕಳಿಸು. ಈ ಟ್ರೆಜರಿಟಿಲಾಗ ಅಲ್ಲೇ ಟ್ರೆಜರಿ ಎಷ್ಟು ಬೇಕಾದ ಅರ್ಥಕೊಂಡು ಹೋಗವಾ? ನೀ ಯಾಕಂತ ರೊಕ್ಕಕ್ಕ ಮೊದಲು ಆ ದುಡ್ಡನ್ನು ತೆಗೆದುಕೊಡು. ಟ್ರೆಜರಿ ನಿನ್ ಕೈ ಕೊಡ್ತೀನಿ, ನೀ ಯಾಕಂತ ದವಳಕ್ಕೆನ ಬರುವ ಕೈಲತ್ತ ಯಾಮರ. ಅಣ್ಣ, ನಾನಿನ್ನು ಹೋಗಿ ಬರ್ತೀನಿ. ಹುಷಾರಮ್ಮ, ಆಯ್ತು ಅಣ್ಣ, ಬಾಯ್. ಅಲ್ರಿ ಧನ್ಯಾರ, ಇಡೀ ಸರ್ವ ಆಸ್ತಿ ಎಲ್ಲ ನಿಮ್ಮ ಹೆಸರಿಗೆ ಇರಬೇಕಾಗಿತ್ತು. ಬಟ್ ಈ ಫೋನ್ ಹೆಸರಲ್ಲಿ ಆಸ್ತಿ ಅಂತೀನ್ರಿ ನಾ. ಲೇ ಆಡ್ನಾಡಿ ನನ್ನ ಮಗನ, ಈಗ ಯಾಕೆ ಬರ್ತಲೇ ನಿನಗೆ ಈ ಡೌಟ? ನೋಡು, ನಾನು ಕಾಲೇಜಿನಲ್ಲಿ ಇದ್ದಾಗ 3-4 ಹುಡುಗಿಯರ ಮೇಲೆ ರೇಪ್ ಕೇಸ್ ಆಗಿತ್ತಲ್ಲ, ಅದರ ಬದಲು 15 ಲಕ್ಷ ರೂಪಾಯಿ ನಾನು ದಂಡ ಕಟ್ಟಿದ್ದೆ. ಅದಕ್ಕಾಗಿ ನನ್ನ ತಂದೆಯವರೇ ಇವನ ಹೆಸರಿಗೆ ಆಸ್ತಿ ಬಿಟ್ರೆ ಎಲ್ಲ ಆಸ್ತಿನ ಮೂಗುಮಟ್ಟಿಗೆ ಕೊಡ್ತಾನಂತ ನನ್ನ ಸಹೋದರಿ ಹೆಸರಿಗೆ ಬರೆದಿದ್ದಾನೆ ಅಷ್ಟೇ. ಹಂಗಾರೆ ನೀವು ಕೌಲಿ ಬಾಧಿಗಳನ್ನ ಗಾದಿಪ್ಪ, ಹಿಂಗತ್ರಿ ಇದು ಹಕ್ಕಿಕತ್ತ ನಮಗೇನು ಗೊತ್ತಿರಪ್ಪ. ನೀವು ಹೇಳಿದ ಹಾಗೆ ಆ ಬಡಾಧಿಕಾರಿ ಧರ್ಮರಾಜನ ಬಾಳೆ ತೋಟವನ್ನು ತುಂಡು ತುಂಡಾಗಿ ಕತ್ತರಿಸಿ ಸರ್ವನಾಶ ಮಾಡಿ ಬಂದಿರುವೆ ಗೌಡ್ರೆ, ಸರ್ವನಾಶ
ಮಾರಿಗುಡಿ ಶಭಾಷ್. ಮೆಚ್ಚಿದೆ ನಿನ್ನ ಶೂರತನಕ್ಕೆ. ಇನ್ನು ಮುಂದೆ ಆ ಬಿಡಾಬಿಕಾರಿ ನನ್ನ ಮಗಳ ಚಂಡ ಹಾರಿಸುವುದೇ ಈ ನರವ್ಯಾಕ್ರ ನಂಜೇಗೌಡನ ಕೆಲಸ. ಓಕೆ, ಗಂಡದಲ್ಲಿ ಪುಂಡ ಹುಲಿಯಾಗಿ ನಾನಿರುವಾಗ ನಮ್ಮ ಬದ್ಧ ವೈರಿಗಳ ವೃಂದವಣಿ ಭೂಮಂಡಲದಿಂದ ತೊರೆಯದಿದ್ದರೆ ನನ್ನ ಹೆಸರು ಮಾರಿಗುಡಿನೇ ಅಲ್ಲ. ಚಂಡ ತೆಗೆದ ಅಷ್ಟೇ ಯಾಕ್ರಿ, ಆ ಮಕ್ಕಳ ಚಪಾತಿ ಹಿಟ್ಟು ನಾಯ್ದಂಗ ನಾಯ್ಬಿಡೋನು. ನಾವು ಮಾಡಿದ್ದ ಮಜಾ, ಕೊಟ್ಟಿದ್ದ ಸಜಾ, ನಾವು ನಾಡಿ 17 ವರ್ಷ ಆತ್ರಿ ಕಬ್ಬು ಗೆಲ್ಲಕ್ ತಯಾರಿದ್ರಿ. ಈ ಸಲ ಕಪ್ ನಮ್ಮೋರಿ. ನಮಸ್ಕಾರ ಗೌಡ್ರಿ, ನಮಸ್ಕಾರ. ಬಾರು ಗಜೇಂದ್ರ, ಬಾ. ಮತ್ತೇನು ಸಂಚು ಮಾಡಿ ಹೊಂಚು ಹಾಕಲು ಬಂದಿರುವೆ ಇಲ್ಲಿಗೆ? ಛೆ, ಛೆ. ಹಾಗೇನಿಲ್ಲ ಗೌಡ್ರಿ, ಹಾಗೇನಿಲ್ಲ. ನಿಮ್ಮ ಆಳು ಮಕ್ಕಳು ನಮ್ಮ ಹೊಲದಲ್ಲಿರುವ ಬಾಳೆ ತೋಟವನ್ನು ನಾಶ ಮಾಡಿದ್ದಾರೆ. ಅದಕ್ಕಾಗಿ ಪರಿಹಾರ ಕೇಳಲು ಬಂದಿದ್ದೇನೆ ಗೌಡ್ರಿ. ನಿನ್ನಂತ ಬಿಕಾರಿ ನನ್ನ ಮಕ್ಕಳಿಗೆ ಈ ಗೌಡ ಕೊಡುವುದಿಲ್ಲದೆ ಪರಿಹಾರ. ನೀನು ಸತ್ತ ಮೇಲೆ ಸರ್ಕಾರ ಕೊಡುತ್ತದೆ ಪರಿಹಾರ. ಸರ್ಕಾರ ಗೌಡ, ಸರ್ಕಾರವನ್ನು ನಡೆಸುವ ಸರ್ದಾರನ್ನು ನಿನ್ನ ಕೈಯಲ್ಲಿಟ್ಟುಕೊಂಡು ನೀನು ಬೆರೆಯುತ್ತಿರುವಾಗ ನಮ್ಮಂತ ಬಡವರಿಗೆ ಬರಬೇಕಾದ ಪರಿಹಾರವನ್ನು ನಿನ್ನ ಕೈ ಸೇರುತ್ತಿರುವಾಗ ನಮ್ಮಂತ ಬಡವರಿಗೆ ಎಲ್ಲಿಂದ ಕೊಡಬೇಕು ಸರ್ಕಾರದಿಂದ ಪರಿಹಾರ? ಸುಮ್ಮನೆ ಮಾತಿಗೆ ಮಾತು ಬೆಳೆಸದೆ ನನ್ನ ಪರಿಹಾರ ನನಗೆ ಕೊಟ್ಟು ಬಿಡು. ಇಲ್ಲದಿದ್ದರೆ ಮುಂದೆ ನೋಡಿಕೋ ನಿನ್ನ ಜೀವನದ ದಾರಿ. ಜೀವದ ಮೇಲೆ ಆಸೆ ಇಟ್ಟುಕೊಂಡು ಹೇಸಿ ಜೀವನ ಸಾಗಿಸುತ್ತಿರುವ ಸಾಹುಕಾರ ನಾನಲ್ಲಲೇ, ಬಂಡ ಬಡ್ಡಿಯ ಮಗನ. ನಮ್ಮೂರಿನ ಜೋಡೆತ್ತಿನ ಸ್ಪರ್ಧೆಯಲ್ಲಿ ನೀನು ವಿಜಯ ಸಾಧಿಸಿದರೆ ನಾನು ನೋಡಿಕೊಂಡು ಸುಮ್ಮನಿರಬೇಕೇನಲೇ? ನಿನ್ನ ಬಾಳಿಯ ಮರವನ್ನು ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸುತ್ತೇನೆ ಮಗನೇ, ಎಚ್ಚರ. ಚಂದ ನಾನಲ್ಲ, ನನ್ನನ್ನು ಕತ್ತರಿಸುವ ಕಳ್ಳಾಯಕ ನೀನಾದರೆ ಈ ನಿನ್ನ ರುಂಡವನ್ನು ಕತ್ತರಿಯಾಗುತ್ತಾನೆ. ನಿನಗೆ ಎಚ್ಚರ. ನಮಗೆ ಎಚ್ಚರ ಹೇಳುವ ಹುಚ್ಚು ಗಜೇಂದ್ರ, ಹುಲಿಯಂದು ಉಚ್ಚರದಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ಇದೇ ಮಚ್ಚಿನಿಂದ ನಿನ್ನ ಮೆಟ್ಟಿಸಿರುವೆ. ನಿನ್ನ ರುಂಡವನ್ನು ತುಂಡು ತುಂಡಾಗಿ ಎಚ್ಚರ ಮಗನ. ನನಗೆ ಎಚ್ಚರ ಹೇಳ್ತಿಯಲ್ಲೇ ಹುಚ್ಚು ಸೋಳೆ ಮಗನ. ಹುತ್ತು ಕೊಳ್ಳಿಗಾಗಿ ಮತ್ತೊಬ್ಬರ ಮನೆ ಕಾಯುವ ನಾಯಿ ನೀನು. ನನ್ನನ್ನು ಕತ್ತರಿಯಾಗುತ್ತಾನೆಂದು ಬಂದರೆ ಈ ಪುಂಡುಗಳಲ್ಲಿ ನಿನ್ನನ್ನು ರುಂಡ ಕತ್ತರಿಯಾಗುತ್ತದೆ ಜೋಕೆ. ನೀನು ಪುಂಡಿ ಹೌಲಿಯಾದರೆ ನಿನ್ನ ಎದೆ ಗುಂಡಿಗೆ ಗುಂಡು ಹಾಕುವ ಗಂಡುಗಲಿ ಈ ನರವ್ಯಾಕ್ರ ನಂಜೇಗೌಡ. ಮರ್ಯಾದೆಯಿಂದ ಹೊರಟು ಹೋಗಲೇ ಅಡ್ನಾಡಿ ನನ್ನ ಮಗನ. ಗೌಡ, ಈ ನಿನ್ನ ಗುಂಡಿಗೆ ಹೆದರು ಗುಂಡಿಗೆ ನನ್ನದಲ್ಲ. ಹೆಣ್ಣುಗಳ ಹಾಲು ಕುಡಿದ ಗಂಡನೇ ಕೊಂಬು. ಲೇ ಗೌಡ, ನನಗೆ ಪರಿಹಾರ ಕೊಟ್ಟರೆ ಸರಿ, ಇರದಿದ್ದರೆ ಹುಲ್ಲು ಮರಿ ತೂರು ಹಾಕುವೆ ಈ ರೈತನ ರಾಜ್ಯದಲ್ಲಿ.
ಮಾತು ಹೇಳ್ತಿರನಲ್ಲೇ ಹುಚ್ಚ ಸೂಳೆ ಮಕ್ಕಳ. ಸುಮ್ಮನೆ ನಮ್ಮ ಗಜೇಂದ್ರನಿಗೆ ಪರಿಹಾರ ಕೊಟ್ಟು ನನ್ನ ಆಸ್ತಿ ನನಗೆ ವಾಪಸ್ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಇಲ್ಲೇ ಸುಟ್ಟು ಹಾಕಿ ಬಿಡಬೇಕಾದಿತ್ತು. ಈ ನಿಮ್ಮ ಕೆಟ್ಟ ಶರೀರವನ್ನು ಸಕ್ಕಿನ ಕುಣ್ಣಿ ಈ ದರ್ಪದ ಕೋಟೆದಲ್ಲಿ ಸಾಕಾಗಿ ನಿಂತಿರುವ ನಮ್ಮ ದಣಿ ಎದುರು ನಿಂತು ಮಾತನಾಡಲು ನೀನ್ಯಾವಲೇ ಬಚ್ಚ? 10 ವರ್ಷಗಳ ಹಿಂದೆ ಈ ನಿನ್ನ ಗೌಡ ನನ್ನ ಹೆತ್ತ ತಂದೆ ತಾಯಿರ ಕತ್ತು ಕೊಯಿಸಿ ನನ್ನ ಆಸ್ತಿಯನ್ನೆಲ್ಲ ಎತ್ತಿ ಹಾಕಿದ ಶೇಡಿಗಾಗಿ ಇಂದು ಬಂದಿರುವೆ ನಿಮ್ಮೆಲ್ಲರ ರುಂಡವನ್ನು ಹರಿದು ರಕ್ತ ಕುಡಿಯಲು ಸಿಂಹದ ಮರಿಯಾಗಿ. ಸಿಂಹದ ಮರಿ ಆ ಸಂತು ಹೋದ ಸಂಜೆ ಒಪ್ಪನ ಮಗ. ಸಿಂಹದ ಮರಿ ಎಂದು ಸಮರ ಸಾಧಿಸಿ ಶಡ್ಡು ಹೊಡೆದು ಭಕ್ತಿ ತೀರಿಸಿ ಬಂದರೆ ಕಾಡಿನ ಖಡ್ಗ ಮರವಾಗಿ ಹರಿಗಿ ತಿನ್ನುವೆ ಈ ನಿನ್ನ ಕೆಟ್ಟ ಶರೀರವನ್ನು ಈ ನನ್ನ ಕೆಟ್ಟ ಕೋಟೆಯಲ್ಲಿ. ಏ ತಮ್ಮ, ಅಂದ ಕಳ್ಕೊಂಡು ಆಸ್ತಿ ಹಗಲ ಮಗಲ ಬರಾಕಿ ಇಲ್ಲತ್ತಲೇ ಅದೇನ ಸೋಳಿ ಜಾಪನ ಶುಚಿ ಮಾಡಿದೆ ನೋಯಪ್ಪ. ಟಿಪ್ಪರ್ಲಾಗ ಹೊಡೆದ್ರು ಇನ್ನೊಂದು ಸಾಕು ಹುಟ್ಟು ಬಂದ್ರು ನಿನ್ನ ಆಸ್ತಿ ಸಿಗಂಗಿಲ್ಲ. ಓತಮ್ಮ ಸಿಗಂಗಿಲ್ಲ. ನೀನ್ ಹೇಳ್ತೀರ ಲೇ ತಿರುಶಕ್ತಿ, ಸಾಧ್ಯವಾಗದಿದ್ದರೆ ನಿಮ್ಮೆಲ್ಲರ ಪ್ರಾಣ ನಮ್ಮಿಬ್ಬರ ಕಲ್ಲಿಯಲ್ಲಿ ಹೋಗೋದು ಖಂಡಿತ. ವಿಕ್ರಮನ ಆಸ್ತಿಯನ್ನು ವಿಕ್ರಮನಿಗೆ ಕೊಟ್ಟು ನನಗೆ ಕೊಡಬೇಕಾದ ಪರಿಹಾರವನ್ನು ಕೊಟ್ಟು ಬಿಡಿ. ಪರಿಹಾರ ಪರಿಹಾರ ಕೊಡಲಿಕ್ಕೆ ನಾನೇನು ದಾನಶೂರ ಕರ್ಣನಲ್ಲಲೇ ಬಾಂಡ ಬಡ್ಡೆಯ ಮಕ್ಕಳ. ನಿಮ್ಮಂತ ಬಿಡಾಡಿಗಳ ಪ್ರಾಣ ತೆಗೆಯುವ ಯಮರಾಜ ನಾನು. ಯಮರಾಜ ಲೇ ನಂಜೇಗೌಡ, ಯಮರಾಜನನ್ನು ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಮೆಟ್ಟಿಸಿ ಹೇಳಲು ಬಂದಿದ್ದಾನೆ ಈ ಪುಂಡ ಹುಲಿ. ಪುಂಡ ಹುಲಿ ವಿಕ್ರಮ, ಪುಂಡ ಹುಲಿಯಾಗಿ ನೀನೇನಾದರೂ ನಮ್ಮ ದನಿಯನ್ನು ಮೆಟ್ಟಿಸಿ ಹೇಳಲು ಬಂದರೆ ಕಚ್ಚಿ ಹಾಕುವೆ ನಿನ್ನ ಕೆಟ್ಟ ಶರೀರವನ್ನು ಈ ಭೂಮಂಡಲದಿಂದ. ಯಾಚರ ಮರಣ, ಯಾಚರ. ನಮಗೆ ಯಾಚರ ಹೇಳುವ ಹುತ್ತು ಸೋಳೆ ಮಕ್ಕಳ್ಯ. ಈ ಹಸಿದ ಹುಲಿ ತಿನ್ನುವುದು ಹಸಿರುಗೊಳ್ಳಲ್ಲ. ನಿಮ್ಮಂತ ಕೆಟ್ಟ ಶ್ರೀಮಂತರ ಹಸಿಮಾಂಸವನ್ನು ಸುಮ್ಮನೆ ನನಗೆ ಪರಿಹಾರ ಕೊಟ್ಟು ಇಲ್ಲಿಂದ ಬಾರರು. ಲೇ ಬಡಬಿಕಾರಿ ನನ್ನ ಮಗನ, ನಿನಗೆ ಪರಿಹಾರ ಸಿಗುವುದಿಲ್ಲಲೇ. ಇಲ್ಲಿ ಎಲ್ಲಿಗೂ ಪರಿಹಾರ ಸಿಗುವುದಿಲ್ಲ. ಪರಿಹಾರ ಸಿಗುತ್ತೇನೆಂದು ನಮ್ಮ ಮೇಲೆ ಹಠ ಸಾಧಿಸಿ ಮುಂದೆ ಬಂದರೆ ನಿಮ್ಮಂತ ಬಿಡಾಡಿ ಮಕ್ಕಳ ಚೆಂಡು ಕತ್ತರಿಸಿ ಚೆಂಡು ಹೂವಿನ ಮಾಲೆ ಮಾಡಿ ಹಾಕಿಕೊಳ್ಳಬಲ್ಲ ಈ ಶ್ರೀಮಂತನರ ವ್ಯಾಕ್ರ. ಸಕ್ಕಿನ ಸಾಹುಕಾರ, ರುಂಡ ಕತ್ತರಿಸುವ ನಿಮ್ಮಂತ ಗುಂಡಾಗಳಿಗೆ ಈ ಕಣ್ಣುಗಳಲ್ಲಿ ರೊಚ್ಚಿಗೆದ್ದು ನಿಂತರೆ ನಿಮ್ಮಂತ ಗುಂಡಾಗಳ ಗುಂಪನ್ನ ನುಂಗಿ ನೀರು ಕುಡಿದು ಬಿಡುತ್ತಾನೆ ಈ ರಾಜ ಹುಲಿ. ರಾಜ ಹುಲಿ ಎಂದು ಏನಾದರೂ ನಮ್ಮನ್ನು ತಂಟೆಗೆ ಬಂದರೆ ನೋಡು ಮಗನ,
ನಿನ್ನಿಂದ ಪರಿಹಾರ ಕೊಟ್ಟರೆ ಸರಿ, ಇರದಿದ್ದರೆ ಈ ಕೆಲಸಕ್ಕೆ ಕಾರಣವಾದ ಮಗನಿಗೆ ನಿನ್ನ ಪ್ರಾಣ ಹೋಗುವುದು ಮಗನೇ. ಕತ್ತರಿಸಿ ಸಾಕ್ತಾರಪ್ಪ ನಮ್ಮ ಕತ್ತ. ರೊಕ್ಕರ ಎಷ್ಟು ಬೇಕು ಕೇಳಿ ಇವತ್ತ. ನಾ ಕೇಳಿದಷ್ಟು ಹಣ ಕೊಡಲಿಕ್ಕೆ ನೀನು ಪರಮಾತ್ಮ ಎಂದೆ. ನನ್ನ ಬಾಳೆ ತೋಟ ನಾಶ ಮಾಡಿದ್ದಕ್ಕಾಗಿ 2 ಲಕ್ಷ ರೂಪಾಯಿ ಕೊಟ್ಟು ಬಿಡು. ಅರೇ 2 ಲಕ್ಷ ರೂಪಾಯಿ ಜುಜುಬೆ 2 ಲಕ್ಷ ರೂಪಾಯಿ ಒಂದ ನಿಮ್ ಕರ್ಕೊ ಹೋಗ್ತಮ್ಮ. ಇನ್ನು 2 ಲಕ್ಷಕ್ಕ 2 ಲಕ್ಷಕ್ಕಿಂತ ಹೆಚ್ಚಿಗೆ ತಾವು ಕೊಡ್ತಾನ. ತಗೋರಪ್ಪ ನಿನ್ನ ಪರಿಹಾರ ಆತಿಲ್ಲ. ನನಗೆ ನಿನಗ ವ್ಯವಹಾರ, ನಿಮ್ಮ ಹೋಗುವುದಕ್ಕೆ ನನಗ ಕೊನೆಯ ನಮಸ್ಕಾರ. ಏನು ಹಾಪಾಯಿ ಹೋಗುತ್ತೇವೆ ತಿರುಶೆಟ್ಟಿ, ಹೋಗುತ್ತೇವೆ. ಆದರೆ ಈ ವ್ಯವಹಾರ ಇಷ್ಟಕ್ಕೆ ಮುಗಿತೆಂದು ನೀನು ಕನಸಿನಲ್ಲಿಯೂ ತಿಳಿದುಕೊಳ್ಳಬೇಡ. ನನ್ನ ಆಸ್ತಿ ನನಗೆ ವಾಪಸ್ ಕೊಡದಿದ್ದರೆ ಈ ಬೆಟ್ಟದ ಹುಲಿ ಮತ್ತೆ ಬೇಟೆಯಾಡಲು ಯಾವತ್ತಿಗೆ ಸದಾ ಸಿದ್ಧನಾಗಿರುತ್ತದೆ ಎಂದು ನೀನು ಮರೆಯಬೇಡ. ಬರ್ತೀನಿ ಮಗನೇ.